ರಾಜ್ಯದಲ್ಲಿ ಈಗ ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿಯ ಒಂದು ಸದ್ದು ಕೇಳಿ ಬರ್ತಾ ಇದೆ. ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮತ್ತೆ ಆರಂಭಿಸಬೇಕು, ಶುರು ಮಾಡಬೇಕು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಒಂದು ಜಯಂತಿಯನ್ನು ಶುರು ಮಾಡಬೇಕು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಜಯಂತಿಯ ಒಂದು ಆಚರಣೆ ವಿವಾದ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ವಿವಾದ ಹುಟ್ಟುಕೊಳ್ಳುತ್ತಾ ಇದೆ. ರಾಜ್ಯದಲ್ಲಿ ಸ್ಥಗಿತಗೊಳಿಸಲಾಗಿರುವಂತಹ ಒಂದು ಟಿಪ್ಪು ಜಯಂತಿ ಏನಿದೆ ಅದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಟಿಪ್ಪು ಜಯಂತಿ ಆಚರಣೆಯ ಒಂದು ಪುನರಾರಂಭಕ್ಕೆ ವಿಜಯಾನಂದ ಕಾಶಪ್ಪನವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಕಾಶಪ್ಪನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗಮನ ಸೆಳೆಯುವ ಸೂಚನೆಯಲ್ಲಿ ಕುತೂಹಲವನ್ನು ಕೆರಳಿಸ್ತಾ ಇದೆ ಕಾಂಗ್ರೆಸ್ ಶಾಸಕನ ಈ ಒಂದು ಪ್ರಶ್ನೆ. ಕಾಂಗ್ರೆಸ್ ಶಾಸಕನ ಈ ನಡೆಗೆ ವಿರೋಧ ಪಕ್ಷದ ಬಿಜೆಪಿ ಕೆರಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೆಲವರು ಮಾತನಾಡ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಏನಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಹಿಂದಿನ ಸರ್ಕಾರದಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡಲಾಗ್ತಾ ಇತ್ತು. ಟಿಪ್ಪು ಜಯಂತಿಗೆ ಬಿಜೆಪಿ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಯಾಕಂದರೆ ಮಡಿಕೇರಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಜಯಂತಿ ಮಾಡಿದಾಗ ಮಡಿಕೇರಿಯಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದ. ವಿರೋಧದ ನಡುವೆ ಕೂಡ ಟಿಪ್ಪು ಜಯಂತಿಯನ್ನು ಸರ್ಕಾರ ಬಿಗಿ ಭದ್ರತೆಯನ್ನು ನೀಡಿ ಆಚರಣೆ ಮಾಡಲಾಗಿತ್ತು. ಆದರೆ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಟಿಪ್ಪು ಜಯಂತಿಯ ಬಗ್ಗೆ ಸಾಕಷ್ಟು ಚರ್ಚೆ ಹುಟ್ಟುಕೊಂಡಿತ್ತು, ಚರ್ಚೆ ಗ್ರಾಸವಾಗಿತ್ತು. ಹೀಗಾಗಿ ಈ ಒಂದು ಟಿಪ್ಪು ಜಯಂತಿ ಸ್ಥಗಿತಗೊಂಡಿತ್ತು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಮತ್ತೆ ಅಧಿಕಾರಕ್ಕೆ ಬಂದರೂ ಕೂಡ ಟಿಪ್ಪು ಜಯಂತಿಯನ್ನು ಇಲ್ಲಿಯವರೆಗೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಅದರ ಬಗ್ಗೆ ಚಿಂತನೆ ಮಾಡಿಲ್ಲ. ಹೀಗಾಗಿ ಇದೇ ಒಂದು ವಿಚಾರದ ಬಗ್ಗೆ ಟಿಪ್ಪು ಜಯಂತಿಯನ್ನು ಮಾಡಿ ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರು ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆಗಬೇಕು, ಮಾಡಬೇಕು ಟಿಪ್ಪು ಜಯಂತಿಯನ್ನು, ಯಾಕಿನ್ನೂ ಮಾಡಿಲ್ಲ ಅಂತ ಹೇಳಿ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಒಂದು ಟಿಪ್ಪು ಜಯಂತಿಯನ್ನು ಮಾಡಿದ್ರು, ಅದಕ್ಕೆ ದೊಡ್ಡ ಮಟ್ಟದ ವಿರೋಧ ಆಗಿತ್ತು. ಟಿಪ್ಪು ಸುಲ್ತಾನ್ ಏನು ಮಾಡಿದ್ದಾರೆ, ಅವರು ಮತಾಂತರ ಮಾಡಿದ್ದಾರೆ, ಅಂಥವರಿಗೆ ಯಾಕೆ ಜಯಂತಿ ಬೇಕು, ಹಿಂದೂಗಳನ್ನು ಮತಾಂತರ ಮಾಡಿರುವಂತಹ ಒಂದು ಆರೋಪವನ್ನು ಮಾಡಿದರು ಬಿಜೆಪಿಯವರು. ಹೀಗಾಗಿ ಅವರ ಜಯಂತಿ ಬೇಡ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಆದರೂ ಕೂಡ ಎಷ್ಟೇ ವಿರೋಧ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳದಂತಹ ಕಾಂಗ್ರೆಸ್ ಸರ್ಕಾರ, ಆಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಹಾಗೇನು ಮಾಡಿದರು, ಇವರು ಭದ್ರತೆಯನ್ನು ಕೊಟ್ಟು ಟಿಪ್ಪು ಜಯಂತಿಯನ್ನು ಮಾಡಿದರು. ಆದರೆ ಈ ಬಾರಿ ಬಹುಮತವನ್ನು ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡೋಕ್ಕೆ ಯಾಕೋ ಉತ್ಸಾಹವನ್ನು ತೋರಿಸಿರಲಿಲ್ಲ. ಹೀಗಾಗಿ ಹಿಂದಕ್ಕಾಗಿತ್ತು. ಕೆಲವು ನಾಯಕರು ಟಿಪ್ಪು ಜಯಂತಿಯ ಒಂದು ಪೋಸ್ಟರ್ಗಳನ್ನು ಹಾಕಿದರು ಸೋಷಿಯಲ್ ಮೀಡಿಯಾದಲ್ಲಿ. ಹೀಗಾಗಿ ಸರ್ಕಾರಕ್ಕೆ ಒತ್ತಡವನ್ನು ಹೇರಲಾಗ್ತಾ ಇದೆ, ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡಬೇಕು. ಇದರ ಬಗ್ಗೆ ಈಗ ವಿಜಯಾನಂದ ಕಾಶಪ್ಪನವರೇನಿದ್ದಾರೆ, ಅವರು ಮನವಿಯನ್ನು ಮಾಡಿದ್ದಾರೆ, ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಟಿಪ್ಪು ಜಯಂತಿಯನ್ನು ಪುನರ್ ಆರಂಭಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಇವರು ಗಮನ ಸೆಳೆಯುವಂಥ ಒಂದು ಸೂಚನೆಯನ್ನು ಏನಿದೆ ಆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ಕುತೂಹಲ ಮೂಡಿಸ್ತಾ ಇದೆ. ಇದಕ್ಕೆ ಈಗ ಬಿಜೆಪಿಯ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಯಾಕೆ ಮಾಡ್ತೀರಾ, ಮತ್ತೆ ಹಿಂದೆ ಆದಂತಹ ಘಟನೆ ನಿಮಗೆ ನೆನಪಿಲ್ವಾ, ಟಿಪ್ಪು ಸುಲ್ತಾನ್ ಏನು ಮಾಡಿದ್ದಾರೆ ದೇಶಕ್ಕಾಗಿ, ಜನರಿಗಾಗಿ ಅಂತ ಹೇಳಿ ಕ್ವಶನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಟಿಪ್ಪು ಸುಲ್ತಾನ್ ಜಯಂತಿ ಬೇಡ ಅಂತ ಬಿಜೆಪಿ ಎದ್ದು ಕೂತ್ಕೊಂಡಿದೆ. ಈಗ ಮತ್ತೆ ಒಂದು ವೇಳೆ ಈಗ ಏನಾದರೂ ನೀವು ಮಾಡ್ತೀರಂದ್ರೆ ಅದಕ್ಕೆ ಬೇರೆ ರೀತಿಯ ಪರಿಣಾಮ ಇರುತ್ತೆ, ನಾವು ಹೋರಾಟ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಬೆಳಗಾವಿಯ ಅಧಿವೇಶನದಲ್ಲಿ ಈ ಒಂದು ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇವತ್ತಾದರೂ ನಾಳೆ ಆದರೂ ಯಾವತ್ತಾದರೂ ಒಂದು ದಿನ ಚರ್ಚೆ ಆಗುತ್ತೆ ಈ ಒಂದು ಪ್ರಶ್ನೆಯ ಬಗ್ಗೆ. ಈ ಹಿಂದಿನ ಸರ್ಕಾರದಲ್ಲಿ ಕೂಡ ಟಿಪ್ಪು ಜಯಂತಿಯನ್ನು ಮಾಡಿದರು, ಈಗ ಮಾಡಿಲ್ಲ. ಹೀಗಾಗಿ ಮಾಡ್ರಿ ಅಂತ ಇವರು ವಿಜಯಾನಂದ ಕಾಶಪ್ಪನವರು ಕೇಳ್ಕೊಳ್ತಾ ಇದ್ದಾರೆ. ಬಿಜೆಪಿಯವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಎಲ್ಲ ರೀತಿಯಾದಂಥ ಸಾಧ್ಯತೆ ಇದೆ. ಯಾಕಂದರೆ ಹಿಂದೆ ಆದಂತಹ ಒಂದು ಘಟನೆ ಏನಿದೆ ಮಡಿಕೇರಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಸಂಘರ್ಷ ಉಂಟಾಗಿತ್ತು, ಚರ್ಚೆ ಶುರುವಾಗಿತ್ತು. ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು. ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮಡಿಕೇರಿಯಲ್ಲಂತೂ ಪ್ರತಿಭಟನೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನು ಅಪ್ಪಿದ್ದ ಅಲ್ಲಿ. ಹೀಗಾಗಿ ವಿರೋಧ ಆಗಿತ್ತು, ಬೇಡ ಟಿಪ್ಪು ಸುಲ್ತಾನ್ ಜಯಂತಿ ಅಂತ ಹೇಳಿ. ಆದರೂ ಕೂಡ ಸರ್ಕಾರ ಕೇಳೆಲ್ಲ ಮಾಡಿತ್ತು. ಈಗ ಅದಾದ ನಂತರ 2018ರಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು ಇದೇ ಒಂದು ವಿಚಾರ. ಇಲ್ಲಿವರೆಗೂ ಕೂಡ ಜಯಂತಿ ಆಗಿರೋ, ಜಯಂತಿಯನ್ನು ಶುರು ಮಾಡಿ ಆಚರಣೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಡವನ್ನು ಹೇರುವಂಥದ್ದು ಪ್ರಶ್ನೆ ಮಾಡಿರುವಂಥದ್ದು ವಿಜಯಾನಂದ ಕಾಶಪ್ಪನವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.